ಹಲೋ ಫ್ರೆಂಡ್ಸ್, ಇವತ್ತು ಮಾರ್ನಿಂಗೇ ಟಿಫನ್ಗೆ ಅಂತ ಹೇಳ್ಬಿಟ್ಟು ಪುರಿ ಉಸ್ಲಿ ಮಾಡೋಣ ಅಂತ ಮಾಡ್ತಿದ್ದೀನಿ. ಪಾಪುನ ಹೋಗಿ ಸ್ಕೂಲಿಗೆ ಬಿಟ್ಟು ಬಂದಿದ ತಕ್ಷಣವೇ ನಾನು ಫಸ್ಟ್ ಮಾಡೋ ಕೆಲಸನೇ ಬಾಗಿಲೆಲ್ಲ ತೊಳ್ಕೊಂಡ್ಬಿಡ್ತೀನಿ. ನೀವು ನೋಡ್ತಿರ್ಬೋದು, ನನಗೆ ಗಿಡ ಅಂದರೆ ತುಂಬ ಇಷ್ಟ. ಅದಕ್ಕೇ ನಾನು ಎಲ್ಲ ಚಿಕ್ಕ ಚಿಕ್ಕ ಪಾಟಲ್ಲಿ ಯಾವ್ಯಾವ ಗಿಡ ಸಿಗುತ್ತೋ ಎಲ್ಲನೂ ಹಾಕಿರ್ತೀನಿ. ಅಂದರೆ ಎಲ್ಲ ಚೆನ್ನಾಗಿ ನಂಗೆ ತುಂಬ ಇಷ್ಟ ಆಗುತ್ತೆ. ಆಮೇಲೆ ಮನಿ ಪ್ಲ್ಯಾಂಟ್ ಇದ್ದರೆ ನಿಜ ಮನೆಯಲ್ಲಿ ತುಂಬ ಚೆನ್ನಾಗಿ ದುಡ್ಡಾಡುತ್ತೆ. ಅದಂತೂ ನನಗೆ ಅನುಭವ ಆಗಿದೆ. ಮತ್ತು ಮನೆ ಡೈಲಿ ಕ್ಲೀನ್ ಮಾಡಿದ್ರು ಇಷ್ಟೇ ಕೆಲಸ ಇರುತ್ತೆ ಅಲ್ವಾ. ಡೈಲಿ ಮಾಡ್ತಾನೇ ಇರ್ತೀವಿ, ಬಟ್ ಅಷ್ಟೇ ಕೆಲಸ ಇರುತ್ತೆ. ಅದಕ್ಕೆ ಫಸ್ಟ್ ಸಾಂಬಾರು ಮಾಡ್ಕೊಂಬಿಡೋಣ, ಆಮೇಲಿಂದ ಕೆಲಸ ಸ್ಟಾರ್ಟ್ ಮಾಡೋಣ, ಮಧ್ಯಾಹ್ನ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ಪಾಲಕ್ ಸೊಪ್ಪು ಮೆಂತ್ಯ ಸೊಪ್ಪು ಹಾಕ್ಬಿಟ್ಟು ಮಶಪ್ ಮಾಡೋಣ ದಾಲ್ ಥರ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ಸೊ ನಾನು ಇದಕ್ಕೆ ಸ್ವಲ್ಪ ತೊಗರಿಬೇಳೆ ಮತ್ತು ಹೆಸರುಬೇಳೆನ ನಾನು ಹಾಕ್ತಾಯಿದ್ದೀನಿ. ಮತ್ತು ಎಲ್ಲ ಕೆಲಸ ಮುಗಿಸಿದ ತಕ್ಷಣ ಹೋಗಿ ಸ್ನಾನ ಮಾಡ್ಕೊಂಡು ಬಂದಿದ ತಕ್ಷಣ ನಾನು ಡೈಲಿ ಮಾಯ್ಶ್ಚರೈಸ್ನ ಯೂಸ್ ಮಾಡ್ತೀನಿ ಫೇಸಿಗೆ. ಮಾಯ್ಶ್ಚರೈಸ್ ಹಾಕಿನೇ ನಾವು ಸನ್ಸ್ಕ್ರೀನ್ನ ಯೂಸ್ ಮಾಡಬೇಕಾಗುತ್ತೆ. ಸನ್ಸ್ಕ್ರೀನ್ ಬಂದು ನಾನು ಎಲ್ಲ ಥರನೂ ಯೂಸ್ ಮಾಡಿದ್ದೀನಿ, ಬಟ್ ನನಗೆ ಲ್ಯಾಕ್ಮಿ ಕಂಪ್ನಿದು ನನಗೆ ತುಂಬ ನನ್ನ ಫೇಸಿಗೆ ಸೆಟ್ ಆಗುತ್ತೆ. ಸೊ ನಾನು ಲ್ಯಾಕ್ಮಿ ಯೂಸ್ ಮಾಡ್ತೀನಿ. ಆಮೇಲೆ ಬಂದು ಲಿಪ್ ಬಾಮ್ ಹಚ್ಚಿದೆ, ಆಮೇಲೆ ಲೈಟಾಗಿ ಲಿಪ್ಸ್ಟಿಕ್ ಹಚ್ತೀನಿ. ಇದು ನನ್ನ ಡೈಲಿ ಸಿಂಪಲ್ ಮೇಕಪ್ ಆಗಿರುತ್ತೆ. ಸೊ ಏನು ಮತ್ತೆ ಇನ್ನೇನು ಇದು ಮಾಡೋಕ್ಕೋಗಲ್ಲ. ನೆಕ್ಸ್ಟ್ ನಾವು ಏನೇ ರೆಡಿ ಆದ್ರೂ ಹೆಣ್ಮಕ್ಳಿಗೆ ಸ್ಟಿಕ್ಕರು ಮತ್ತು ಸಿಂಧೂರ ಇಟ್ಟರೆ ಒಂಥರ ಚೆನ್ನಾಗಿರುತ್ತೆ ಅಲ್ವಾ. ಮತ್ತು ಬನ್ನಿ ಮತ್ತು ನಾನು ಹೇರಿಗೆ ಬಂದು ಹೇರ್ ಸಿರಮ್ನ ಯೂಸ್ ಮಾಡ್ತೀನಿ. ಹೇರ್ ಸಿರಮ್ನ ನಾನು ಯೂಸ್ ಮಾಡೋದ್ರಿಂದ ಏನಾಗುತ್ತೆ, ಹೇರು ಶೈನಿಂಗ್ ಆಗಿರುತ್ತೆ. ಮತ್ತು ನಾನು ಹೇರ್ನ ಬೊಟೆಕ್ಸ್ ಮಾಡಿಸಿರೋದ್ರಿಂದ ತುಂಬ ಚೆನ್ನಾಗಿ ಕಾಣುತ್ತೆ. ಸೊ ನೆಕ್ಸ್ಟ್ ಬಂದು ನನ್ನ ಔಟ್ಫಿಟ್ ಈ ಥರ ಇರುತ್ತೆ ಇವತ್ತು. ಹೇರ್ ತುಂಬ ವೆಟ್ಟಿದ್ದರಿಂದ ನಾನು ಹೇರ್ ಡ್ರೈಯರಲ್ಲಿ ಹೇರ್ನ ಇದು ಮಾಡ್ತಿದ್ದೀನಿ. ಡೈಲಿ ನಾವು ಇದು ಮಾಡಬಾರ್ದು. ನೆಕ್ಸ್ಟು ಬೆಳಗ್ಗೆ ನೋಡಿದ್ರಿ ಅಲ್ವಾ ಮನೆ ಎಷ್ಟು ಇದಾಗಿತ್ತು ಅಂತ. ಇವಾಗ ನೋಡಿ ಈ ಥರ ನಾನು ನೀಟಾಗೆ ಕ್ಲೀನ್ ಮಾಡಿದೆ. ನಮ್ಮ ಕಿಚನ್ ಬಂದು ಚಿಕ್ಕದಾಗಿದೆ, ಎಲ್ಲನೂ ಜೋಡಿಸ್ಕೊಂಡು ಎಲ್ಲ ಮಾಡೋ ಅಷ್ಟರಲ್ಲಿ ಸಾಕಾಗುತ್ತೆ. ಸಾಂಬಾರು ಇದಾಗಿದೆ, ಒಗ್ಗರಣೆ ಒಂದು ಹಾಕಬೇಕು. ಸೊ ಫಸ್ಟಿಗೆ ಪೂಜೆ ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ದೇವ್ರಿಗೆ ಪೂಜೆ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ಪಾಪು ಸ್ಕೂಲಿಗೆ ಫೋಟೋಸ್ನ ಕೊಡಬೇಕಂತ ಹೇಳಿದರು. 1 ಇಯರಿಂದ 5 ಇಯರ್ಸ್ವರೆಗೂ ಫೋಟೋಗಳಿರುತ್ತಲ್ಲ ಅದನ್ನು ಕೊಟ್ಟು ಕಳಿಸಿ ಆ್ಯಕ್ಟಿವಿಟೀಸ್ ಮಾಡಬೇಕಂತ ಹೇಳಿದರು. ಸೊ ಫೋಟೋ ಎಲ್ಲ ಕಲೆಕ್ಟ್ ಎಲ್ಲ ತೆಗೆಸ್ಕೊಂಡು ಬಂದೆ. ಇವಾಗ ಹೋಗಿ ಕೊಡಬೇಕು. ಸೊ ಪಾಪು ಸ್ಕೂಲ್ ಹತ್ರ ಮಧ್ಯಾಹ್ನ ಆಗೇ ಹೋಯಿತು. ಸೊ ಹೋಗ್ಬಿಟ್ಟು ಕೊಟ್ಟು ಕರ್ಕೊಂಬರೋಣ ಬನ್ನಿ. ಈಗ ತಾನೇ ಬಂದ್ಲು ಪಾಪು. ಈಗ ಮನೆಗೆ ಕರ್ಕೊಂಡು ಹೋಗಿ ಅವಳಿಗೆ ಡ್ರೆಸ್ ಚೇಂಜ್ ಮಾಡಿಸಿ ಊಟ ಮಾಡಿಸಿ ಆಮೇಲಿಂದ ಹೋಗ್ಬಿಟ್ಟು ದೇವ್ರ ದರ್ಶನ ಮಾಡ್ಕೊಂಡು ಬರೋಣ ಅಂತ. ಈಗ ಬಂದು ದೇವ್ರ ದರ್ಶನ ಮಾಡಿದ್ರೆ ನಿಜವಾಗ್ಲೂ ಮನಸ್ಸಲ್ಲಿ ಎಷ್ಟೇ ಇದ್ದಿದ್ರೂ ತುಂಬ ಖುಷಿ ಅನಿಸುತ್ತೆ. ದೇವ್ರು ನೋಡ್ತಿದ್ದಂಗೆ ಒಂಥರ ನೆಮ್ಮದಿ ಸಿಗುತ್ತೆ ಅಂತಲೇ ಹೇಳ್ಬೋದು. ದೇವ್ರ ದರ್ಶನ ಮಾಡೋದ್ರಲ್ಲಿ ಸಿಗೋ ಖುಷಿ ಬೇರೆ ಏನರಲ್ಲೂ ಸಿಗಲ್ಲ ಅಂತಲೇ ಹೇಳ್ಬೋದು. ಈ ಒಂದು ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.